ನಾನಿ ಯಜಮಾನ್ರೆ, ದೊಡ್ಡಮ್ಮ ಅಂದಿದ್ದ ಮಾತುಗಳಿಗೆ ಬೇಜಾರಾಯ್ತಾ? ಅಭಿಮಾನ ಮಾಡೋರು ಯಾವತ್ತೂ ಅವಮಾನ ಮಾಡಲ್ಲ. ಆದ್ರೆ ಯಾಕೆ ಹಾಗೆ ಮಾತಾಡಿದ್ರೋ ಅರ್ಥನೇ ಆಗ್ಲಿಲ್ಲ. ತಿಲೋತ್ತಮ ಮಮ್ಮ ವಿಷಯದಲ್ಲಿ ಹಾಗಾಗಿದೆ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ ಅವರಿವತ್ತು ಆ ಥರ ನಡ್ಕೊಂಬಿಟ್ಟಿರ್ಬೇಕು ಅನ್ಸತ್ತೆ. ದೊಡ್ಡವ್ರ ಮಾನಸಿಕ ಪರಿಸ್ಥಿತಿನ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವ ನಾನಿ? ಕರೆಕ್ಟೇ ಯಜಮಾನ್ರೆ. ಆದ್ರೆ ತಿಲೋತ್ತಮ ಅತ್ತೆ ಈಗ ಎಲ್ಲಿ ಹೋಗಿದ್ದಾರೆ? ದೊಡ್ಡಮ್ಮವ್ರು ಬರ್ತಾರೆ ಅಂತ ನಮಗೆ ಯಾರಿಗೂ ಮುಂಚೆನೇ ಗೊತ್ತಿರ್ಲಿಲ್ಲ ಅಲ್ವಾ? ನೋ. ಮತ್ತೆ ಅವ್ರು ಹೇಗೆ ತಿಳ್ಕೊಂಡಿರ್ತಾರೆ? ಹಾಗಂದ್ರೆ ಹೇಗೆ? ಮನೇಲಿ ಇಲ್ಲ ಅಂದ್ರೆ ಅದ್ರ ಅರ್ಥ ಅದೇ ಅಲ್ವಾ? ರೂಪ ಬದಲದ ಕಾರಣಕ್ಕೆ ಮಾಮ್ ಆಗದೆ ಹೋಗ್ತಾರ? ನಾನೇ ಗುರ್ತು ಹಿಡಿದ್ಮೇಲೆ ದೊಡ್ಡಮ್ಮ ಯಾಕೆ ಗುರ್ತು ಹಿಡಿಯಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನೀವ್ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹಾಗೆ ತಿಲೋತ್ತಮ ಅತ್ತೆನೂ ತಿಳ್ಕೊಂಡು ಮನೇಲೇ ಇರ್ಬೋದಿತ್ತಲ್ವಾ? ಅಫ್ಕೋರ್ಸ್, ಬಟ್ ಇಲ್ಲ, ಏನಾದ್ರೂ ಎಲ್ಲಿಗೆ ಹೋದ್ರೋ ಯಾರಿಗೂ ಗೊತ್ತಿಲ್ಲ. ಹೋಗ್ಲಿ ಬಿಡು. ಈಗ ಬರಲಿಲ್ಲ ಅಂದ್ರೆ ನಾಳೆನೂ ಬರದೇ ಇರ್ತಾರಾ? ದೊಡ್ಡಮ್ಮವರು ನಾಳೆ ಕೂಡ ಇರ್ತೀನಿ ಅಂತ ಹೇಳಿದ್ದಾರೆ. ನೀನು ಹೇಳಿದಾಗೆ ನಾಳೆನೂ ಅವ್ರು ಬರದೇ ಇರ್ಬೋದು. ಬಂದರೂ ಅವ್ರ ಕೈಗೆ ಹಾಕೊಂಡಿರೋ ಗ್ಲೌಸ್ ಬಗ್ಗೆ ದೊಡ್ಡಮ್ಮ ಪ್ರಶ್ನೆ ಮಾಡ್ಬೋದು. ನಮ್ಗಿರೋಷ್ಟು ಪೇಷನ್ಸು ದೊಡ್ಡಮ್ಮಾಗಿರೋದಿಲ್ಲ ನಾನಿ. ನಿಜಾನೇ ಯಜಮಾನ್ರೆ. ಆ ರಹಸ್ಯ ಏನು ಅಂತ ಬಯಲ್ ಮಾಡಕ್ಕಾದ್ರೂ ನಾಳೆ ತಿಲೋತ್ತಮ ಅತ್ತೆ ಬರ್ಬೇಕು. ದೊಡ್ಡಮ್ಮ ಮನೇಲಿದ್ದಾರೆ ಅಂತ ಹೇಳಿದೆ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ವಲ್ಲಭವ ಸುಮ್ನಿರಲ್ಲ ಅಲ್ವಾ? ಫೋನ್ ಮಾಡಿ ಹೇಳ್ತಾರೆ. ಮನೆಗೆ ಹೇಗೆ ಬರ್ತಾರೆ? ಹಾಗಾದ್ರೆ ಇನ್ನೊಂದು ಪ್ಲಾನ್ ಮಾಡೋಣ. ಏನದು? ತಿಲೋತ್ತಮ ಮನೆಗೆ ಬಂದಿದ್ದಾರೆ ಅಂತ ಚಿಕ್ಕದಾಗಿ ಸುಳ್ಳು ಹೇಳೋಣ. ಹಾಗೆ ಮಾಡಿದ್ರೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ್ತೀಯಲ್ಲ.